ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂದರೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ, ಕೆಮ್ಮು, ಕೋಲ್ಡಾಗಿ ಹಾಗೆ ಫೀವರ್ ಬಂದಿದೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದು ವಡೆ ಮಾಡ್ತಾಯಿದ್ದೆ. ಇದು ಫ್ರೈಡೇ ಈವ್ನಿಂಗು ಮನೇಲಿ ಕಡಲೆಬೇಳೆ, ಫ್ರೈಡೇ ಅಲ್ಲ, ಥರ್ಸ್ಡೇ ಅಂದರೆ ಗುರುವಾರ ಈವ್ನಿಂಗು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಹಾಗೆ ಸ್ವಲ್ಪ ಮೆಂತ್ಯ ಎಲ್ಲ ಹಾಕ್ಬಿಟ್ಟು ನೆನೆಸಿದ್ದೆ ಬೆಳಗ್ಗೆ. ಸಂಜೆ ಮಗಳು ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿದ್ಲು. ಹಾಗಾಗಿ ನಾನು ವಡೆನ ಕರಿಯೋದನ್ನು ಹೇಳ್ಕೊಡ್ತಾಯಿದ್ದೆ. ಅವಳು ಸರಿಯಾಗಿ ಕರಿತಾ ಇರಲಿಲ್ಲ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಗುರುವಾರ ಆಗಿದ್ದರಿಂದ ನಾನು ಹಾಗೆ ನನ್ನ ಚಿಕ್ಕ ಮಗಳು ಹಾಗೆ ನಮ್ಮ ಮನೆ ಹತ್ರ ಇರೋರು ವಿಜಿ ಅಂತ ಹೇಳ್ಬಿಟ್ಟು ಮೊದಲಿದ್ವಲ್ಲ ಆ ಮನೆ ಎದುರುಗಡೆನೇ ಇದ್ದವರು ನಮ್ಮ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರೂ ಕೂಡ ಬಂದಿದ್ದರು. ಅವರು ಬೆಲ್ಲದ ದೀಪ ಹಚ್ಚಬೇಕಿತ್ತು ರಾಯರಿಗೆ ಅಂತ ಹೇಳ್ಬಿಟ್ಟು ಬಂದರು. ನಾವು ಇಲ್ಲಿ ಬರುವಾಗ ಮಹಾಮಂಗಳಾರತಿ ನಡೀತಾ ಇತ್ತು. ಅವರು ದೇವ್ರ ಹತ್ರ ಏನೋ ಒಂದು ಕೇಳ್ಕೊಂಡಿದ್ರಂತೆ, ಹಾಗೆ ಅದು ನೆರವೇರಿದೆ. ಹಾಗಾಗಿ 5 ವಾರ ಏನೋ ಬೆಲ್ಲದ ದೀಪ ಹಚ್ತೀನಿ ಗುರುವಾರ ಅಂತ ಮಾಡ್ಕೊಂಡಿದ್ರು. ಹಾಗಾಗಿ ಇದು ಮೊದಲನೇ ವಾರ ಬೆಲ್ಲದ ದೀಪ ಹಚ್ಚಕ್ಕೆ ಬಂದಿದ್ದರು. ನಾನು ಹೋಗ್ತೀನಲ್ಲ, ಹಾಗಾಗಿ ಅವ್ರಿಗೂ ಗೊತ್ತು. ಅವರು ಸರಿ ನೀನು ಹೋಗೋದಾದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು, ನನ್ನ ಚಿಕ್ಕ ಮಗಳು, ಅವರು ಹೋಗಿದ್ವಿ. ಹಾಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ರಿಚ್ ಪೀಪಲ್ಲು, ಅಂದರೆ ನಮ್ಮಂಥ ರಿಚ್ ಪೀಪಲ್ಲು ಈ ಥರ ಒಡವೆ ರೇಟು ಹಾಗೆ ಚಿನ್ನ ರೇಟು, ಬೆಳ್ಳಿ ರೇಟು ಕಡಿಮೆ ಆಗಿದೆ, ತೊಗೊಳೋದಕ್ಕೆ ತುಂಬ ಇದು ಅಂತ ಹೇಳ್ತಾ ಇರ್ತೀನಿ. ಬೆಳ್ಳಿ 83 ರೂಪಾಯಿ ಆಗಿದೆ ಗ್ರಾಮು. ಹಾಗೆ ಚಿನ್ನ 6878 ಆಗಿದೆ. ಕೇಳಿ ಶಾಕ್ ಆಯಿತು. ಅಂದರೆ ಚಿನ್ನ ಬೆಳ್ಳಿ ರೇಟು. ಹಾಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಚಿನ್ನ ಬೆಳ್ಳಿ ತೊಗೊಳೋದಕ್ಕಾಗುತ್ತಾ ಅಂತ ನನಗೆ ಕೇಳಿ ಭಯ ಆಯಿತು. ಅದನ್ನು ನಾನು ಈ ರೀತಿ ಹೇಳಿದ್ದೀನಿ. ಹಾಗೆ ಚೈನ್ ನೋಡ್ತಾ ಇರ್ಬೋದು, ನನ್ನದು ಹಳೆ ಚೈನು ಎಲ್ಲ ತುಂಬ ಸ್ವಲ್ಪ ಹಳೇದೆಲ್ಲ ಇತ್ತು, ಮಕ್ಕಳದು ಗೆಜ್ಜೆ ಅದು ಇದು ಎಲ್ಲ. ಅದೇ ಎಲ್ಲ 90 ಗ್ರಾಮ್ ಬಂತು. ಇದು ಬರೀ 50 ಗ್ರಾಮೇನೋ ಇದೆ. ನಮ್ಮದು 90 ಗ್ರಾಮ್ ಇರೋದನ್ನು ಹಾಕಿ ಇದು 50 ಗ್ರಾಮಿಗೆ 5,000 ಚಿಲ್ಲರೆ ಹೇಳಿದ್ರು. ನನಗಿನ್ನ ದೊಡ್ಡದು ತೊಗೋಬೇಕು ಅಂತ ಅಂದ್ಕೊಂಡೆ ಚೈನು. ಬಟ್ ದೊಡ್ಡದು ಸ್ವಲ್ಪ ಅಂದರೆ ಒಂದು 100 ಗ್ರಾಮ್ ಇರೋ ಚೈನಿಗೆ 9,000 ಹೇಳಿದ್ರು ಯಪ್ಪ ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ಕಡಿಮೆದೇ ತೊಗೊಂಡೆ ಇದು ಚೈನ. ನೋಡ್ತಾ ಇರ್ಬೋದು, ನನಗೆ ಇಷ್ಟ ಆಗಿಲ್ಲ. ಬಟ್ ನನ್ನ ಚಿಕ್ಕ ಮಗಳು ತೊಗೊಳಮ್ಮ ಇದೆ ಪರವಾಗಿಲ್ಲ ಚೆನ್ನಾಗೈತೆ ಅಂತ ಅಂದ್ಲು. ಹಾಗೆ ನಮ್ಮ ಫ್ರೆಂಡು ವಿಜಿನಲ್ಲ, ಅವರೂ ತಗೋ ಇದೆಯಾ ಅಂತ ಅಂದರು. ಮನೆಗೆ ಬಂದಮೇಲೆ ಮಕ್ಕಳು ಹಾಕ್ಕೊಳ್ಳಮ್ಮ ಅಂತ ಹೇಳಿದ್ರು. ಹಾಗಾಗಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸುಂಕು ಮುರಿದ್ಮೇಲೆ ಅದು ಅಳತೆ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ಮೇಲೆ ಇದೆ. ಚಿನ್ನ ಆಗಲಿ ಬೆಳ್ಳಿ ಆಗಲಿ ಹೊಸ್ದಾಗಿ ಮಾಡಿದಾಗ ಸ್ವಲ್ಪ ಟೈಟ್ ಇರುತ್ತೆ, ಆಮೇಲೆ ಸುಂಕು ಮುರಿದ್ಮೇಲೆ ಸರಿ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿರೋ ಡಿಸೈನು. ಹಾಗೆ ಸುತ್ತ ಒಂಥರ ಗೆಜ್ಜೆ ಅಲ್ಲ ಅದು, ಇದು ಒಂಥರ ಮುತ್ತು ಥರ ಇತ್ತು. ಬಟ್ ಅದು ಬೆಳ್ಳಿಲೇ ಇತ್ತು, ಅದನ್ನು ತೊಗೊಂಡೆ. ಹಾಗೆ ಇದು ನೆಕ್ಸ್ಟ್ ಡೇ ಅಂತಂದರೆ ಶನಿವಾರ ಸಂಜೆ ಬರುವಾಗ ಆಫೀಸಿಂದ ಮೆಹಂದಿ ಎಲ್ಲ ತೊಗೊಂಬಂದಿದೆ. ಹಾಗಾಗಿ ಇವಾಗ ಬ್ಲ್ಯಾಕ್ ಮೆಹಂದಿನ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೋವೆರಾನ ಹಾಕ್ತಾಯಿದ್ದೀನಿ. ನಾನು ಮೆಹಂದಿ ಜೊತೆಗೆ ಆಲೋವೆರಾ ಹಾಕ್ಬಿಟ್ಟು ಹಚ್ಕೋತೀನಿ. ಎಂದಕ್ಕಪ್ಪ ಅಂತಂದರೆ ಹಿಚ್ಚಿಂಗ್ ಆಗೋಲ್ಲ, ಹಾಗೆ ಕೂದಲು ಡ್ರೈ ಆಗೋಲ್ಲ, ಶೈನಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಲೋವೆರಾ ಹಾಕಿ ಹಚ್ತಾಯಿದ್ದೀನಿ. ಅಂದರೆ ನನ್ನ ಮಗಳು ಹಚ್ಕೊಟ್ಲು. ಅದು ಆಲೋವೆರಾನ ಮಿಕ್ಸಿಗೆ ಹಾಕಿ ನಾನು ರುಬ್ಬಿಟ್ಟು ಪೇಸ್ಟ್ ಮಾಡಿ ಮೆಹಂದಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ತೀನಿ. ಹಾಗೆ ನನ್ನ ಮಗಳು ಹಚ್ಕೊಟ್ಲು. ಅವಳು ಒಂದು ಕಡೆ ಇದ್ರೆ ಹಾಕಿ ಒಂದು ಕಡೆ ಜಾಸ್ತಿ ಹಚ್ಚಿದ್ಲು, ಒಂದು ಕಡೆ ಕಡಿಮೆ ಹಚ್ಚಿದ್ಲು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಮೆಹಂದಿ ಎಲ್ಲ ಹಚ್ಚಿಸ್ಕೊಂಡಾಯಿತು. ಸರಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಸೋದಕ್ಕೆ ಹೇಳ್ತಾ ಇದ್ದೆ. ಹಾಗೆ ವಿಡಿಯೋ ಕ್ಲಿಪ್ ಮಾಡ್ಕೊತಿದ್ದಕ್ಕೆ ಇಬ್ಬರು ಮುಖ ಮುಚ್ಕೋತಾ ಇದ್ದರು. ಚಪಾತಿಗೆ ಕಾಯಿ ಪಲ್ಯ ಮಾಡಮ್ಮ ಅಂತ ಹೇಳಿ ನನ್ನ ಚಿಕ್ಕ ಮಗಳು ಹೇಳ್ತಾಯಿದ್ಲು. ಅಂದರೆ ನನ್ನ ತಂಗಿ ಊರಿಗೆ ಹೋದಾಗ ಒಂದ್ಸಲ ಬೇರೆಯವ್ರ ಮನೆಯಲ್ಲಿ ಕಾಯಿ ಪಲ್ಯ ಮತ್ತು ರೊಟ್ಟಿ ತಿಂದಿದ್ಲು. ಹಾಗಾಗಿ ಅದೇ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ತಾಯಿದ್ಲು. ಹಾಗಾಗಿ ನನ್ನ ದೊಡ್ಡ ಮಗಳು ಚಪಾತಿ ಹಿಟ್ಟು ಕಲಿಸ್ತಾಯಿದ್ಲು, ನಾನು ಈರುಳ್ಳಿನ ಹೆಚ್ಚಿಕೊಡ್ತಾಯಿದ್ದೆ. ಹಾಗೆ ನಾನು ಮಾಡ್ತೀನಿ ಪಲ್ಯ ಅಂತ ಹೇಳ್ಬಿಟ್ಟು ಅವಳು ಹಠ ಮಾಡ್ತಾಯಿದ್ಲು. ಹಾಗಾಗಿ ಆಯಿತು ನೀನೇ ಮಾಡು ಅಂತ ಹೇಳ್ಬಿಟ್ಟು ಹೇಳಿದೆ. ಅವಳಿಗೆ ಒಗ್ಗರಣೆ ಹಾಕಿ ಹಿಂಗೆ ಅಳಾಡ್ಸೋದು ಅಂತ ಅಂದರೆ ಇಷ್ಟ. ಹಾಗಾಗಿ
ಸರಿ ಮಾಡು ಅಂತೇಳಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಕೊಟ್ಟೆ. ಕೊಟ್ಟಮೇಲೆ ಹೋಗಿ ಅಡುಗೆ ಮನೆಯಲ್ಲಿ ಹೇಳಿಕೊಟ್ಟೆ, ಅಂದರೆ ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾಯಿದ್ಲು. ಹಾಗಾಗಿ ಸಾಸಿವೆ, ಕರಿಬೇವು ಇದೆಲ್ಲ ಹಾಕು ಅಂತ ಹೇಳಿ ಹೇಳ್ತಾಯಿದ್ದೆ. ಒಂದು ಚೇರಿದೆ, ಚಿಕ್ಕದು ಚೇರು, ಆ ಚೇರ್ ಹಾಕ್ಕೊಂಡು ಹತ್ತಿ ನಿಂತ್ಕೊಂಡು ಮಾಡ್ತಾಯಿದ್ದಾಳೆ, ನೋಡ್ತಾ ಇರ್ಬೋದು. ಇದು ನಾನ್ ಸ್ಟಿಕ್ ಬಾಣಲಿ ಇತ್ತು, ಹಾಗಾಗಿ ನಾನ್ ಸ್ಟಿಕ್ ಬಾಣಲಿಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ಲು. ಹಾಗೆ ಕರಿಬೇವು ಖಾಲಿಯಾಗಿತ್ತು, ಕರಿಬೇವು ತರಿಸಿದ್ದೆ, ಅದು 5 ರೂಪಾಯಿ ಕೊಟ್ಟು. ಆ ಕರಿಬೇವನ್ನ 2 ಕಡ್ಡಿ ತಂದಿದ್ಲು. ಅದಕ್ಕೆ ನಾನು ಕರಿಬೇವು ಇಟ್ಕೊಂಡು ಈ ಥರ ಮಾಡಿ ನಿಮಗೆ ಬೇವಿನ ಸೊಪ್ಪು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಹಾಗೆ ಮಾಡಿ ನಿಮ್ಮಿಬ್ಬರಿಗೂ ಹೊಡಿಬೇಕು ಅಂತ ಹೇಳಿ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. 2 ಕಡೆ ಕರಿಬೇವಿನ ಸೊಪ್ಪು ಇಟ್ಕೊಂಡು ದೇವ್ರು ಬರೋ ಥರ ಮಾಡ್ತಾರಲ್ಲ, ಹಾಗಾಗಿ. ಆಮೇಲೆ ನನ್ನ ಮಗಳೇ ಪಲ್ಯ ಎಲ್ಲ ಮಾಡಿದ್ಲು, ಹಾಗಾಗಿ ಪಲ್ಯ ಮತ್ತು ಚಪಾತಿ ಎಲ್ಲ ತಿಂದು ಮಲ್ಕೊಂಡ್ವಿ. ಹಾಗೆ ಇವತ್ತು ನಿಮ್ಮ ಹತ್ರ ಏನರ ಬಗ್ಗೆ ಏನಪ್ಪ ಶೇರ್ ಮಾಡ್ಕೊತೀನಿ ಅಂದರೆ, ಅದೇ ಚಿನ್ನ ಬೆಳ್ಳಿ ರೇಟ್ ಹೇಳಿದ್ನಲ್ವ, ನಮ್ಮಂಥ ರಿಚ್ ಪೀಪಲ್ ತೊಗೊಳೋದಕ್ಕೆ ಆಗುತ್ತಾ? ಅಂದರೆ ನಮ್ಮಂಥ ರಿಚ್ ಪೀಪಲ್ ಇಷ್ಟು ಕಡಿಮೆಗೆ ಸಿಕ್ಕಿದ್ರೆ ತೊಗೊಳೋದಕ್ಕೆ ಬೇಗ ತೊಗೋತೀವಿ ಅಂತ ಹೇಳಿಬಿಟ್ಟು. ಅದನ್ನ ಅರ್ಥ ಏನಂತಂದರೆ, ನಾವು ಯಾವುದನ್ನು ಬಯಸ್ತೀವೋ ಅದು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಉದಾಹರಣೆಗೆ ನಾವು ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರನ್ನೂ ಸಡನ್ನಾಗಿ ನೆನೆಸ್ಕೊತೀವಿ, ಅವರು ಸಡನ್ನಾಗಿ ನಮಗೆ ಎದುರುಗಡೆನೇ ಸಿಗ್ತಾರೆ. ಸೊ ಅದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಅಂದರೆ ನಾವು ಯಾವುದನ್ನು ಮನಸಾರೆ ನೆನೆಸ್ಕೊತಾ ಇರ್ತೀವಿ, ಆ ವಸ್ತು ಆ ವ್ಯಕ್ತಿ ಎದುರುಗಡೆನೇ ಸಿಕ್ಕಿದ್ರೆ ಅದು ಒಂಥರ ಖುಷಿ ಪಡ್ತೀವಿ. ಇಲ್ಲ ಯಾರ ಬಗ್ಗೆನೂ ನೆನೆಸ್ಕೊತಾ ಇರ್ತೀವಿ, ಅದೇ ಟೈಮ್ಗೆ ಅವರು ಫೋನ್ ಮಾಡ್ತಾರೆ, ಆವಾಗ 100 ವರ್ಷ ಆಯಸ್ಸು ನಿನಗೆ ಈಗ ತಾನೇ ನೆನೆಸ್ಕೊತಿದ್ದೆ ಅಂತಾರೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು. ಹಾಗಾಗಿ ನಾವು ಯಾವುದನ್ನು ಮನಸ್ಫೂರ್ತಿಯಾಗಿ ಬಯಸ್ತೀವೋ ಅದು ನಮಗೆ ಸಿಗುತ್ತೆ. ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು, ಹಾಗಾಗಿ ಒಳ್ಳೆಯದನ್ನೇ ಮಾತಾಡಬೇಕು. ಸೊ ನಾನು ಕೂಡ ಹಾಗಾಗಿ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ಬಿಟ್ಟು, ನಾವು ರಿಚ್ ಪೀಪಲ್ ಅಂತ ಹೇಳ್ಬಿಟ್ಟು ನಾನು ಥಂಬ್ನೇಲ್ನ ಹಾಕಿದ್ದೀನಿ. ನೋಡಿ ನೀವು ಏನು ಅನ್ಕೋತಿರೋ ಏನೋ, ಹಾಗೆ ಏನು ಅನ್ನಿಸ್ತು ನಾನು ಹಾಕಿರೋದ್ರ ಬಗ್ಗೆ ಥಂಬ್ನೇಲ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತಂದರೆ ಶನಿವಾರ ಮಾರ್ನಿಂಗು. ಇದು ಶನಿವಾರ ಅಂದರೆ ಫಾಸ್ಟಿಂಗ್ ಇರಬೇಕು ಅಂತ ಅಂದ್ಕೊಂಡೆ, ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೋ ಫಾಸ್ಟಿಂಗ್ ಇರೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಬೀಟ್ರೋಟು ಹಾಗೆ ಸೌತೆಕಾಯಿ ಇದನ್ನಿಷ್ಟನ್ನ ಹಾಕಿ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ಕುಡಿದೆ. ಎಳ್ನೀರು ಕುಡಿಬೇಕಿತ್ತು, ಬಟ್ ಎಳ್ನೀರು ತೊಗೊಳ್ಳಿಲ್ಲ ನಾನು, ಬರೀ ಜ್ಯೂಸನ್ನ ಕುಡಿದು ಫಾಸ್ಟಿಂಗ್ ಇರೋಣ ಅಂತ ಇದ್ದೆ. ಸಂಜೆ ಅಷ್ಟರಲ್ಲಿ ಫುಲ್ಲು ತಲೆನೋವು ಬಂತು, ಸುಸ್ತಾಗ್ಬಿಟ್ಟೆ. ಹಾಗಾಗಿ ಪೂರ್ತಿ ಡೇಸ್ ಇರೋಕ್ಕಾಗಲಿಲ್ಲ. ಸಂಜೆ ಬಂದು ಒಂದು 6:30-7 ಗಂಟೆಯಲ್ಲಿ ಇಡ್ಲಿ ತರಿಸ್ಕೊಂಡು ತಿಂದು ಬಿಟ್ಟು, ಹಾಗೆ ತಲೆನೋವಿಗೆ ಆಯಿಲ್ ಮಸಾಜು ವಿಕ್ಸ್ ಎಲ್ಲ ಹಚ್ಚಿಸ್ಕೊಂಡು ಮಲಗಿದೆ. ಇದು ಸಂಡೇ ಬೆಳಗ್ಗೆ ಇಲ್ಲಿ ಗಣೇಶನ ಕೂರಿಸಿದ್ದಾರೆ. ನಾನು ಹಾಗೆ ನನ್ನ ಮಗಳು ರೇಷನ್ ಕೊಡ್ತಾ ಇದ್ದಾರೆ ಅಂತ ನನ್ನ ಫ್ರೆಂಡ್ ಕಲಾ ಅಂತ ಫೋನ್ ಮಾಡಿದ್ಲು. ಹಾಗಾಗಿ ಡಿಪೋದಲ್ಲಿ ರೇಷನ್ ತರಕ್ಕೆ ಹೋದ್ವಿ. ಕ್ಯೂ ಅಂತೂ ಒಂದು ಮಾರಿ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಒಂದು 25-30 ಜನ ಇದ್ದರು. ಸೊ ಕ್ಯೂ ಎಲ್ಲ ಮುಗಿಸ್ಕೊಂಡು ಹಾಗೆ ರೇಷನ್ ಎಲ್ಲ ತಗೊಂಡು ಮನೆಗೆ ಬಂದೆ. ಫುಲ್ಲು ನಾನು ಹುಷಾರು ತಪ್ಪಿಬಿಟ್ಟಿದ್ದೀನಿ, ಅಂದರೆ ನೆಗಡಿ, ಕೆಮ್ಮು, ಹಾಗೆ ಜ್ವರ, ಮೈಕೈ ನೋವು ಬಂದಿದೆ. ಹಾಗೆ ನಮ್ಮ ಹಸ್ಬೆಂಡು ಚಿಕನ್ ತೊಗೊಂಬಂದು ಇಟ್ಟೋಗಿದ್ರು ನಾವು ರೇಷನ್ ಥರ ಅಷ್ಟರಲ್ಲಿ. ಹಾಗೆ ಮಗಳೇ ಇವತ್ತು ಚಿಕನ್ ಬಿರಿಯಾನಿ ಹಾಗೆ ಫ್ರೈ ಮತ್ತು ಸಾಂಬಾರು ಮಾಡಿದ್ದಾಳೆ, ನೋಡ್ತಾ ಇರ್ಬೋದು. ಮಧ್ಯಾಹ್ನ ಊಟ ಅಂದರೆ ಸಂಜೆ ಆಗೋಯ್ತು 4 ಗಂಟೆ ಅಷ್ಟರಲ್ಲಿ. ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿ ಬಂದಿತ್ತು. ನಾನೇನು ಹೆಲ್ಪ್ ಮಾಡಿಲ್ಲ, ಹೊಳೆ ಎಲ್ಲ ಹಾಕಿ ಮಾಡಿದ್ದಾಳೆ. ಅಂದರೆ ಒಂದ್ಸಲಿ ಹೇಳ್ಕೊಟ್ಟಿದ್ದೆ, ಹಾಗಾಗಿ ಅದನ್ನು ನೋಡ್ಕೊಂಡು ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇದಾಗಿತ್ತು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವ್ಲಾಗು. ಎಲ್ಲ ದಿನದ ವ್ಲಾಗ್ನ ಈ ಥರ ಚಿಕ್ಕ ಕ್ಲಿಪ್ ಮಾಡಿ ಹಾಕಿದ್ದೀನಿ. ಹಾಗೆ ನಿಮಗೆಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವೀಡಿಯೋಸ್ನ ನೋಡಬೇಡಿ. ಹಾಗೆ ವಿಡಿಯೋಸ್ ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನಾನು ತಿಂದೆ, ಹಾಗೆ ಮಕ್ಕಳನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೆ ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದೆ. ಅಲ್ಲ ನಾನು ಮಾಡಿದ್ದು ಅಂತ ಹೇಳಿ ನನ್ನ ಮಗಳು ಹೇಳ್ತಾಯಿದ್ಲು. ಸೊ ಹಾಗೆ ಚಿಕ್ಕ ಮಗಳನ್ನು ಕೂಡ ಲೆಗ್ ಪೀಸ್ ತಿಂತಾಯಿದ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.